ಬಾಬು, ಈ ಹಿಂದೆ ನಾವು ನೋಡೋದಾದ್ರೆ ಸೌಜನ್ಯ ಹೋರಾಟದಲ್ಲಿ ಗಿರೀಶ್ ಮಟ್ಟಣ್ಣವರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ರು. ಆನಂತರ ಇದೀಗ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರದಲ್ಲಿ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು ಮೊದಲಿನಿಂದಾನು ಕೂಡ. ಚಿನ್ನಯ್ಯ ಕೂಡ ಒಂದಷ್ಟು ವಿಚಾರ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಚಿನ್ನಯ್ಯ ಏನು ಬಾಯಿ ಬಿಟ್ಟಿದ್ದಾನೆ, ಈಗ ಯಾವ್ಯಾವ ಆಯಾಮದಲ್ಲಿ ಯಾವ್ಯಾವ ಆಂಗಲ್ನಲ್ಲಿ ಗಿರೀಶ್ ಮಟ್ಟಣ್ಣವರಿಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದೆ, ಯಾವ ರೀತಿಯಲ್ಲಿ ತನಿಖೆ ಸಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಚಿನ್ನಯ್ಯ ಮೊದಲಿಗೆ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ ತಂಡದ ಜೊತೆಯಲ್ಲಿದ್ದ. ಅವರ ಮನೆಯಲ್ಲೇ ಆತ ವಾಸ್ತವ್ಯವನ್ನ ಕೂಡ ಹೂಡಿದ್ದ. ಆತನಿಗೆ ಉಳಿದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಉತ್ಖನನ ನಡೆಯುವಂತ ಸಂದರ್ಭದಲ್ಲಿ ಶ್ರೀಲಕ್ಷ್ಮಿ ಪ್ರತಿನಿತ್ಯ ಕೂಡ ಆತ ಹೋಗಿ ಬರ್ತಾ ಇದ್ದಿದ್ದು ಇದೇ ತಿಮ್ಮರೋಡಿ ಅವರ ನಿವಾಸಕ್ಕೆ. ಆ ತಿಮ್ಮರೋಡಿ ಅವರ ನಿವಾಸದಲ್ಲೇ ಗಿರೀಶ್ ಮಟ್ಟಣ್ಣವರು ಕೂಡ ಇದ್ರು. ಯಾವಾಗ ಆತನ ಅರೆಸ್ಟ್ ಆಗುತ್ತೋ, ಚಿನ್ನಯ್ಯನ ಅರೆಸ್ಟ್ ಆಗುತ್ತೋ, ಆ ಸಂದರ್ಭದಲ್ಲಿ ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಎಸ್ಐಟಿ ಆತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಬರೋಬ್ಬರಿ 30 ಜನರ ಹೆಸರನ್ನ ಆತ ಹೇಳಿದ್ದಾನೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಇದೆ. ಆ 30 ಜನರ ಪೈಕಿ ಗಿರೀಶ್ ಮಟ್ಟಣ್ಣವರ ಹೆಸರು ಕೂಡ ಇದೆ, ಜಯಂತ್ ಹೆಸರು ಕೂಡ ಇದೆ, ಸೇರಿದಂತೆ ಕೆಲ ಯೂಟ್ಯೂಬರ್ಗಳ ಕೂಡ ಹೆಸರು, ಜೊತೆಗೆ ಸ್ಥಳೀಯರ ಕೂಡ ಹೆಸರುಗಳು ಕೂಡ ಆ 30 ಜನರ ಲಿಸ್ಟ್ ಅಲ್ಲಿ ಇರುವಂತದ್ದು. ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವಿಚಾರಣೆಗೊಳಪಡಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಈಗ 3 ವಿಚಾರಣೆಗೆ ಒಳಪಡಿಸಿದೆ. ಅದರಲ್ಲೂ ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಶ್ರೀಲಕ್ಷ್ಮಿ. ನೋಡಿ, ಒಂದು ಕಡೆ ಜಯಂತ್, ಮತ್ತೊಂದು ಕಡೆ ಅಭಿಷೇಕ್, ಮತ್ತೊಂದು ಕಡೆ ಮಟ್ಟಣ್ಣ ಅವರು ಕೂಡ ಇರುವಂತದ್ದು. ಹಾಗಾಗಿ 3 ಜೊತೆಗೆ ಚಿನ್ನಯ್ಯನ ಕೂಡ ವಿಚಾರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೋ ಸಮಥಿಂಗ್ ಏನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಏನೋ ಆಗಬಹುದು ಅನ್ನುವ ಕಾರಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯನನ್ನ ವಿಚಾರಣೆ ಒಳಪಡಿಸಿದಾಗ ತನಗೆ ಹೆದರಿಸಿ ಬೆದರಿಸಿ ವಿಡಿಯೋಗಳನ್ನ ಮಾಡಿಸಿದ್ರು ಅಂತ ಹೇಳಿ ಎಸ್ಐಟಿ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಜೊತೆಗೆ ತಲೆಬುರುಡೆಯನ್ನ ಯಾರು ತಂದು ಕೊಟ್ಟಿದ್ರು ಅನ್ನೋದು ವಿಚಾರವಾಗಿ ಕೂಡ ಆತನ ಬಳಿ ಪ್ರಶ್ನೆ ಮಾಡಿದಾಗ ಆತ ಒಂದಷ್ಟು ಉತ್ತರಗಳನ್ನ ಕೂಡ ಕೊಟ್ಟಿದ್ದ. ಜೊತೆಗೆ ಈ ಚಿನ್ನಯ್ಯ, ಜಯಂತ್, ಸುಜಾತಾ ಭಟ್ ಹಾಗೆ ಗಿರೀಶ್ ಲೋಕನಾಥ್ ಮಟ್ಟಣ್ಣನವರ ಜೊತೆಯಲ್ಲಿ ದೆಹಲಿಗೂ ಕೂಡ ಹೋಗಿ ಬಂದಿದ್ದ. ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳು ಕೂಡ ಅವರು ಹೋಗಿ ಬಂದಿದ್ರು ಅನ್ನೋದ್ರ ಬಗ್ಗೆ ಖುದ್ದು ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯಿ ಬಿಟ್ಟಿದ್ದ. ಇದರ ಭಾಗವಾಗಿ ಹೆಚ್ಚಿನ ತನಿಖೆಗೆ ಒಳಪಡಿಸುವ ವಿಚಾರವಾಗಿ, ಅವರಿಂದ ವಿಚಾರಣೆಗೆ ಒಳಪಡಿಸುವ ಸಲುವಾಗಿ ಗಿರೀಶ್ ಮಟ್ಟಣ್ಣನವರು ಜೊತೆಗೆ ಜಯಂತ್, ಅಭಿಷೇಕ್ 3 ಕೂಡ ಕರೆಸಿಕೊಂಡಿದ್ದಾರೆ. ಈಗ ಅವರ 3 ವಿಚಾರಣೆ ಕೂಡ ನಡೀತಾ ಇದೆ. ಈಗ ಇರುವಂತದ್ದು ಸತ್ಯಶೋಧನೆಗಿಳಿದಂತಹ ಎಸ್ಐಟಿ ತನಿಖಾ ತಂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗಲಿಲ್ಲ. ಅದು ಕೇವಲ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಭಾಗವಾಗಿ ತಲೆಬುರುಡೆ ಅಂತ ತಂದುಕೊಟ್ಟಿದ್ರು. ಅದು ವ್ಯಕ್ತಿಯೊಬ್ಬನ ತಲೆಬುರುಡೆ ಅನ್ನೋದು ಲ್ಯಾಬ್ ನ ರಿಪೋರ್ಟ್ ಕೂಡ ಎಸ್ಐಟಿಗೆ ಸಿಕ್ಕಿತ್ತು. ಹಾಗಾಗಿ ಈಗ ಇರುವಂತದ್ದು ಆ ತಲೆಬುರುಡೆ ತಂದುಕೊಟ್ಟಿದ್ದು ಯಾರು, ಎಲ್ಲಿಂದ ತಂದುಕೊಟ್ರು, ಇದರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಗೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದ್ದು. ಜೊತೆಗೆ ಚಿನ್ನಯ್ಯ ಮತ್ತು ಈ ಗಿರೀಶ್ ಮಟ್ಟಣ್ಣವರ ಟೀಮ್ ನ ಜೊತೆಯಲ್ಲಿ ಎಷ್ಟು ವರ್ಷಗಳಿಂದ ಸಂಪರ್ಕದಲ್ಲಿ ಇದ್ದೆ ಅನ್ನುವ ಪ್ರಶ್ನೆಗಳನ್ನ, ಬಹಳಷ್ಟು ವರ್ಷಗಳಿಂದ ನಾನು ಅವರ ಕಾಂಟ್ಯಾಕ್ಟ್ ನಲ್ಲಿ ಇದ್ದೆ ಅನ್ನುವ ಮಾಹಿತಿಯನ್ನ ಚಿನ್ನಯ್ಯ ಖುದ್ದು ಹೇಳ್ಕೊಂಡಿದ್ದ. ಜೊತೆಗೆ ಈತನಿಗೆ ಕೆಲವೊಮ್ಮೆ ಹೋಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಹಣಕಾಸುಗಳನ್ನ ಕೂಡ ಕೊಡ್ತಾ ಇದ್ದಿದ್ದು ಯಾರನ್ನೋ ಪ್ರಶ್ನೆ ಬಂದಾಗ ಗಿರೀಶ್ ಮಟ್ಟಣ್ಣ ಅವರೇ ಕೊಡ್ತಾ ಇದ್ರು. ಒಂದು 5,000 10,000 ಆತನ ಖರ್ಚಿಗೆ ಅಂತೇಳಿ ಕೊಡ್ತಾ ಇದ್ರು ಅನ್ನುವ ಮಾಹಿತಿಯನ್ನ ಖುದ್ದು ಚಿನ್ನಯ್ಯನೇ ಎಸ್ಐಟಿ ತನಿಖಾ ತಂಡದ ಮುಂದೆ ಬಾಯ್ಬಿಟ್ಟಿದ್ದ. ಹಾಗಾಗಿ ಈ ಒಂದು ವಿಚಾರ ಇದೆಯಲ್ಲ, ಇದು ಕೇವಲ 2-3 ತಿಂಗಳಿಂದ ನಡೆದಿರುವಂತಹ ವಿಚಾರ. ಯಾಕಂದ್ರೆ ಇವರು ದೆಹಲಿಗೆ ಹೋಗಿ ಬಂದಿದ್ರು, ಅಲ್ಲಿ ಲಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ ಅಂತ ಅವರು ಹೇಳ್ಕೊಂಡು ಬಂದಿದ್ರು. ಆದ್ರೆ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ಇವರು ಸಾಕಷ್ಟು ಬಾರಿ ಸಭೆಗಳನ್ನು ನಡೆಸಿದ್ದಾರೆ. ಈ ಸಭೆಗಳು ಎಲ್ಲೆಲ್ಲಿ ನಡೆಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಆ ಸಭೆಗಳು ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣ ಅವರಿದ್ರು, ಜಯಂತ್ ಇದ್ರು ಅನ್ನೋ ಮಾಹಿತಿಯನ್ನ ಖುದ್ದು ಚಿನ್ನಯ್ಯನೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇದರ ವಿಚಾರವಾಗಿ ಆತನ ಹೇಳಿಕೆಯನ್ನ ಆಧರಿಸಿ ಹೆಚ್ಚಿನ ವಿಚಾರಣೆಗಳು ಪಡಿಸುವ ಸಲುವಾಗಿ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸ್ತಾ ಇರಬಹುದು ಒಂದು ಕಡೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣ ಅವ್ರಿಗೂ ಈ ಚಿನ್ನಯ್ಯಗೂ ಯಾವ ರೀತಿಯಾದಂತಹ ಸಂಪರ್ಕ, ಯಾರು ಈತನ ಸಂಪರ್ಕ ಮಾಡಿಕೊಟ್ಟಿದ್ದು, ಈತನಿಗೂ ಆತನಿಗೂ ಯಾವ ರೀತಿಯಾದಂತಹ ಸಂಬಂಧ, ಎಷ್ಟು ದಿನಗಳಿಂದ ಇವರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ರು, ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು, ಈತನ ಬಳಿ ಇದ್ದಂತ ಸಾಕ್ಷಿಗಳು ಏನನ್ನೋದನ್ನ ಯೂರಿನ್ ಕಲೆಕ್ಟ್ ಮಾಡಿದ್ರು, ಯಾವ ಆಧಾರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ದಾಖಲೆಗಳಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು, ನಿಮ್ಮ ಹತ್ರ ದಾಖಲೆಗಳಿದ್ಯಾ, ನೀವು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಬಹುದಾ, ಈ ತರದ ವಿಚಾರಣೆಗಳನ್ನ ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ನೋಡಿ, ಒಂದು ಮೊದಲಿಗೆ ಅಭಿಷೇಕ್ ಅಂದ್ರೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ನ ಅಭಿಷೇಕ್ ಏನಿದ್ದಾನೆ ಆತನನ್ನ ಕರೆಸಿಕೊಂಡಂತಹ ಎಸ್ಐಟಿ ತನಿಖಾ ತಂಡ ಮೊದಲ ದಿನವೇ ರಾತ್ರಿ 2:30ವರೆಗೂ ಕೂಡ ಆತನನ್ನ ವಿಚಾರಣೆಗೊಳಪಡಿಸುತ್ತೆ. ಆ ಬಳಿಕ ವಿಚಾರಣೆ ಅಂತ್ಯ ಆಗಿದೆ, ನೀವು ವಾಪಸ್ ಹೋಗಿ ಮತ್ತೆ ಬೆಳಗ್ಗೆ ಬರಬೇಕು ಅಂತ ಹೇಳಿದಾಗ ಆತ ಇಲ್ಲ, ನಾನು ದೂರ ಇರೋದ್ರಂತ ನಾನು ವಾಪಸ್ ಹೋಗಿ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಆತನೇ ಉಳಿದುಕೊಂಡಿದ್ದ. ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಕೂಡ ಜಯಂತನ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಕರೆಸಿಕೊಳ್ಳುವಂತಹ ಒಂದು ಎಸ್ಐಟಿ ತನಿಖಾ ತಂಡ
ತಡರಾತ್ರಿ 2:30ವರೆಗೂ. ಆಲ್ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರ. ಬಾಬು, ಈ ಹಿಂದೆ ನಾವು ನೋಡೋದಾದ್ರೆ ಸೌಜನ್ಯ ಹೋರಾಟದಲ್ಲಿ ಗಿರೀಶ್ ಮಟ್ಟಣ್ಣವರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ರು. ಆನಂತರ ಇದೀಗ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರದಲ್ಲಿ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು ಮೊದಲಿನಿಂದಾನು ಕೂಡ. ಚಿನ್ನಯ್ಯ ಕೂಡ ಒಂದಷ್ಟು ವಿಚಾರ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ಚಿನ್ನಯ್ಯ ಏನು ಬಾಯಿ ಬಿಟ್ಟಿದ್ದಾನೆ, ಈಗ ಯಾವ್ಯಾವ ಆಯಾಮದಲ್ಲಿ ಯಾವ್ಯಾವ ಆಂಗಲ್ನಲ್ಲಿ ಗಿರೀಶ್ ಮಟ್ಟಣ್ಣವರಿಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದೆ, ಯಾವ ರೀತಿಯಲ್ಲಿ ತನಿಖೆ ಸಾಗಿದೆ? ಶ್ರೀಲಕ್ಷ್ಮಿ ನೋಡಿ, ಚಿನ್ನಯ್ಯ ಮೊದಲಿಗೆ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ ತಂಡದ ಜೊತೆಯಲ್ಲಿದ್ದ. ಅವರ ಮನೆಯಲ್ಲೇ ಆತ ವಾಸ್ತವ್ಯವನ್ನ ಕೂಡ ಹೂಡಿದ್ದ. ಆತನಿಗೆ ಉಳಿದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಉತ್ಖನನ ನಡೆಯುವಂತ ಸಂದರ್ಭದಲ್ಲಿ ಶ್ರೀಲಕ್ಷ್ಮಿ ಪ್ರತಿನಿತ್ಯ ಕೂಡ ಆತ ಹೋಗಿ ಬರ್ತಾ ಇದ್ದಿದ್ದು ಇದೇ ತಿಮ್ಮರೋಡಿ ಅವರ ನಿವಾಸಕ್ಕೆ. ಆ ತಿಮ್ಮರೋಡಿ ಅವರ ನಿವಾಸದಲ್ಲೇ ಗಿರೀಶ್ ಮಟ್ಟಣ್ಣವರು ಕೂಡ ಇದ್ರು. ಯಾವಾಗ ಆತನ ಅರೆಸ್ಟ್ ಆಗುತ್ತೋ, ಚಿನ್ನಯ್ಯನ ಅರೆಸ್ಟ್ ಆಗುತ್ತೋ, ಆ ಸಂದರ್ಭದಲ್ಲಿ ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತ ಎಸ್ಐಟಿ ಆತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಬರೋಬ್ಬರಿ 30 ಜನರ ಹೆಸರನ್ನ ಆತ ಹೇಳಿದ್ದಾನೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಇದೆ. ಆ 30 ಜನರ ಪೈಕಿ ಗಿರೀಶ್ ಮಟ್ಟಣ್ಣವರ ಹೆಸರು ಕೂಡ ಇದೆ, ಜಯಂತ್ ಹೆಸರು ಕೂಡ ಇದೆ, ಸೇರಿದಂತೆ ಕೆಲ ಯೂಟ್ಯೂಬರ್ಗಳ ಕೂಡ ಹೆಸರು, ಜೊತೆಗೆ ಸ್ಥಳೀಯರ ಕೂಡ ಹೆಸರುಗಳು ಕೂಡ ಆ 30 ಜನರ ಲಿಸ್ಟ್ ಅಲ್ಲಿ ಇರುವಂತದ್ದು. ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವಿಚಾರಣೆಗೊಳಪಡಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಪ್ರಮುಖವಾಗಿ ಈಗ 3 ವಿಚಾರಣೆಗೆ ಒಳಪಡಿಸಿದೆ. ಅದರಲ್ಲೂ ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಶ್ರೀಲಕ್ಷ್ಮಿ. ನೋಡಿ, ಒಂದು ಕಡೆ ಜಯಂತ್, ಮತ್ತೊಂದು ಕಡೆ ಅಭಿಷೇಕ್, ಮತ್ತೊಂದು ಕಡೆ ಮಟ್ಟಣ್ಣವರು ಕೂಡ ಇರುವಂತದ್ದು. ಹಾಗಾಗಿ 3 ಜೊತೆಗೆ ಚಿನ್ನಯ್ಯನ ಕೂಡ ವಿಚಾರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೋ ಸಮಥಿಂಗ್ ಏನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಏನೋ ಆಗಬಹುದು ಅನ್ನುವ ಕಾರಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯನನ್ನ ವಿಚಾರಣೆ ಒಳಪಡಿಸಿದಾಗ ತನಗೆ ಹೆದರಿಸಿ ಬೆದರಿಸಿ ವಿಡಿಯೋಗಳನ್ನ ಮಾಡಿಸಿದ್ರು ಅಂತ ಹೇಳಿ ಎಸ್ಐಟಿ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಜೊತೆಗೆ ತಲೆಬುರುಡೆಯನ್ನ ಯಾರು ತಂದು ಕೊಟ್ಟಿದ್ರು ಅನ್ನೋದು ವಿಚಾರವಾಗಿ ಕೂಡ ಆತನ ಬಳಿ ಪ್ರಶ್ನೆ ಮಾಡಿದಾಗ ಆತ ಒಂದಷ್ಟು ಉತ್ತರಗಳನ್ನ ಕೂಡ ಕೊಟ್ಟಿದ್ದ. ಜೊತೆಗೆ ಈ ಚಿನ್ನಯ್ಯ, ಜಯಂತ್, ಸುಜಾತಾ ಭಟ್ ಹಾಗೆ ಗಿರೀಶ್ ಲೋಕನಾಥ್ ಮಟ್ಟಣ್ಣನವರ ಜೊತೆಯಲ್ಲಿ ದೆಹಲಿಗೂ ಕೂಡ ಹೋಗಿ ಬಂದಿದ್ದ. ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳು ಕೂಡ ಅವರು ಹೋಗಿ ಬಂದಿದ್ರು ಅನ್ನೋದ್ರ ಬಗ್ಗೆ ಖುದ್ದು ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯಿ ಬಿಟ್ಟಿದ್ದ. ಇದರ ಭಾಗವಾಗಿ ಹೆಚ್ಚಿನ ತನಿಖೆಗೆ ಒಳಪಡಿಸುವ ವಿಚಾರವಾಗಿ, ಅವರಿಂದ ವಿಚಾರಣೆಗೆ ಒಳಪಡಿಸುವ ಸಲುವಾಗಿ ಗಿರೀಶ್ ಮಟ್ಟಣ್ಣನವರು ಜೊತೆಗೆ ಜಯಂತ್, ಅಭಿಷೇಕ್ 3 ಕೂಡ ಕರೆಸಿಕೊಂಡಿದ್ದಾರೆ. ಈಗ ಅವರ 3 ವಿಚಾರಣೆ ಕೂಡ ನಡೀತಾ ಇದೆ. ಈಗ ಇರುವಂತದ್ದು ಸತ್ಯಶೋಧನೆಗಿಳಿದಂತಹ ಎಸ್ಐಟಿ ತನಿಖಾ ತಂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗಲಿಲ್ಲ. ಅದು ಕೇವಲ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಭಾಗವಾಗಿ ತಲೆಬುರುಡೆ ಅಂತ ತಂದುಕೊಟ್ಟಿದ್ರು. ಅದು ವ್ಯಕ್ತಿಯೊಬ್ಬನ ತಲೆಬುರುಡೆ ಅನ್ನೋದು ಲ್ಯಾಬ್ ನ ರಿಪೋರ್ಟ್ ಕೂಡ ಎಸ್ಐಟಿಗೆ ಸಿಕ್ಕಿತ್ತು. ಹಾಗಾಗಿ ಈಗ ಇರುವಂತದ್ದು ಆ ತಲೆಬುರುಡೆ ತಂದುಕೊಟ್ಟಿದ್ದು ಯಾರು, ಎಲ್ಲಿಂದ ತಂದುಕೊಟ್ರು, ಇದರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಗೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದ್ದು. ಜೊತೆಗೆ ಚಿನ್ನಯ್ಯ ಮತ್ತು ಈ ಗಿರೀಶ್ ಮಟ್ಟಣ್ಣವರ ಟೀಮ್ ನ ಜೊತೆಯಲ್ಲಿ ಎಷ್ಟು ವರ್ಷಗಳಿಂದ ಸಂಪರ್ಕದಲ್ಲಿ ಇದ್ದೆ ಅನ್ನುವ ಪ್ರಶ್ನೆಗಳನ್ನ, ಬಹಳಷ್ಟು ವರ್ಷಗಳಿಂದ ನಾನು ಅವರ ಕಾಂಟ್ಯಾಕ್ಟ್ ನಲ್ಲಿ ಇದ್ದೆ ಅನ್ನುವ ಮಾಹಿತಿಯನ್ನ ಚಿನ್ನಯ್ಯ ಖುದ್ದು ಹೇಳ್ಕೊಂಡಿದ್ದ. ಜೊತೆಗೆ ಈತನಿಗೆ ಕೆಲವೊಮ್ಮೆ ಹೋಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಹಣಕಾಸುಗಳನ್ನ ಕೂಡ ಕೊಡ್ತಾ ಇದ್ದಿದ್ದು ಯಾರನ್ನೋ ಪ್ರಶ್ನೆ ಬಂದಾಗ ಗಿರೀಶ್ ಮಟ್ಟಣ್ಣವರೇ ಕೊಡ್ತಾ ಇದ್ರು. ಒಂದು 5,000 10,000 ಆತನ ಖರ್ಚಿಗೆ ಅಂತೇಳಿ ಕೊಡ್ತಾ ಇದ್ರು ಅನ್ನುವ ಮಾಹಿತಿಯನ್ನ ಖುದ್ದು ಚಿನ್ನಯ್ಯನೇ ಎಸ್ಐಟಿ ತನಿಖಾ ತಂಡದ ಮುಂದೆ ಬಾಯ್ಬಿಟ್ಟಿದ್ದ. ಹಾಗಾಗಿ ಈ ಒಂದು ವಿಚಾರ ಇದೆಯಲ್ಲ, ಇದು ಕೇವಲ 2-3 ತಿಂಗಳಿಂದ ನಡೆದಿರುವಂತಹ ವಿಚಾರ. ಯಾಕಂದ್ರೆ ಇವರು ದೆಹಲಿಗೆ ಹೋಗಿ ಬಂದಿದ್ರು, ಅಲ್ಲಿ ಲಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ ಅಂತ ಅವರು ಹೇಳ್ಕೊಂಡು ಬಂದಿದ್ರು. ಆದ್ರೆ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ಇವರು ಸಾಕಷ್ಟು ಬಾರಿ ಸಭೆಗಳನ್ನು ನಡೆಸಿದ್ದಾರೆ. ಈ ಸಭೆಗಳು ಎಲ್ಲೆಲ್ಲಿ ನಡೆಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಆ ಸಭೆಗಳು ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣವರಿದ್ರು, ಜಯಂತ್ ಇದ್ರು ಅನ್ನೋ ಮಾಹಿತಿಯನ್ನ ಖುದ್ದು ಚಿನ್ನಯ್ಯನೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇದರ ವಿಚಾರವಾಗಿ ಆತನ ಹೇಳಿಕೆಯನ್ನ ಆಧರಿಸಿ ಹೆಚ್ಚಿನ ವಿಚಾರಣೆಗಳು ಪಡಿಸುವ ಸಲುವಾಗಿ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸ್ತಾ ಇರಬಹುದು ಒಂದು ಕಡೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣ ಅವ್ರಿಗೂ ಈ ಚಿನ್ನಯ್ಯಗೂ ಯಾವ ರೀತಿಯಾದಂತಹ ಸಂಪರ್ಕ, ಯಾರು ಈತನ ಸಂಪರ್ಕ ಮಾಡಿಕೊಟ್ಟಿದ್ದು, ಈತನಿಗೂ ಆತನಿಗೂ ಯಾವ ರೀತಿಯಾದಂತಹ ಸಂಬಂಧ, ಎಷ್ಟು ದಿನಗಳಿಂದ ಇವರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ರು, ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು, ಈತನ ಬಳಿ ಇದ್ದಂತ ಸಾಕ್ಷಿಗಳು ಏನನ್ನೋದನ್ನ ಯೂರಿನ್ ಕಲೆಕ್ಟ್ ಮಾಡಿದ್ರು, ಯಾವ ಆಧಾರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ದಾಖಲೆಗಳಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ನಿಮ್ಮ ಹತ್ರ ದಾಖಲೆಗಳಿದ್ಯಾ, ನೀವು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಬಹುದಾ, ಈ ತರದ ವಿಚಾರಣೆಗಳನ್ನ ಮಾಡೋದಕ್ಕೆ
SIT ತನಿಖಾ ತಂಡ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ನೋಡಿ, ಮೊದಲಿಗೆ ಅಭಿಷೇಕ್ ಅಂದ್ರೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ನ ಅಭಿಷೇಕ್ ಏನಿದ್ದಾನೆ ಆತನನ್ನ ಕರೆಸಿಕೊಂಡಂತ SIT ತನಿಖಾ ತಂಡ ಮೊದಲ ದಿನವೇ ರಾತ್ರಿ 2:30ವರೆಗೂ ಕೂಡ ಆತನನ್ನ ವಿಚಾರಣೆಗೊಳಪಡಿಸುತ್ತೆ. ಆ ಬಳಿಕ ವಿಚಾರಣೆ ಅಂತ್ಯ ಆಗಿದೆ, ನೀವು ವಾಪಸ್ ಹೋಗಿ ಮತ್ತೆ ಬೆಳಗ್ಗೆ ಬರಬೇಕು ಅಂತ ಹೇಳಿದಾಗ ಆತ ಇಲ್ಲ, ನಾನು ದೂರ ಇರೋದ್ರಂತ ನಾನು ವಾಪಸ್ ಹೋಗಿ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಆತನೇ ಉಳಿದುಕೊಂಡಿದ್ದ. ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಕೂಡ ಜಯಂತನ 5 ಗಂಟೆಗೆ SIT ಕಚೇರಿಗೆ ಕರೆಸಿಕೊಳ್ಳುವಂತಹ ಒಂದು SIT ತನಿಖಾ ತಂಡ ತಡರಾತ್ರಿ 2:30ವರೆಗೂ. ಆಲ್ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರ